ರಕ್ಷು ರಕ್ಷು, ಎಲ್ಲಿದ್ಯಾ ರಕ್ಷು? ಬಾ ರಕ್ಷು, ನಾನು ಬಂದಿದ್ದೀನಿ. ಬಂದೆ ತಡಿ. ಯಾರು 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 ಬಂದವ್ರೆ? ಯಾರು ರಕ್ಷು ಅಂತ ಅವ್ರೆ? ಅವರು ನೀನಾರು? ಯಾಕೆ ಮನೆ ಹತ್ರ ಬೇರೆ ಬಂದಿದ್ಯಾ? ಏನಾಯ್ತು ಏನಾಯ್ತು ಹೇಳುವರು? ಅಯ್ಯೋ, ಅದೊಂದು ದೊಡ್ಡ ಕತೆ ರಕ್ಷಾ. ಎಂಥ ಕೆಲಸ ಆಯಿತು ಗೊತ್ತಾ? ನಾನು ಮನೆಗೆ ಹೋದಾಗ ಅವಳು ರಿತು ನೋಡಿಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಎಲ್ಲ ವಿಷಯ ಹೇಳ್ಬಿಟ್ಟವಳೆ. ನಮ್ಮ ಅಪ್ಪ ಅಮ್ಮ ಬಾಗ್ಲಾಗೆ ನಿಂತ್ಕೊಬಿಟ್ಟು ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಮನೆ ಬಿಟ್ಟು ಹೋಗು ನೀನು, ನಿನ್ನ ಮಗನೇ ಅಲ್ಲ, ನಮ್ಮ ಪಾಲಿಗೆ ಸತ್ತೋಗಿದ್ಯಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈದು ಮನೆಯಿಂದ ಕಳಿಸಿರು ರಕ್ಷಾ. ಆ ಏನು ಹೇಳ್ತಿದ್ಯಾ? ಏನು ಹೇಳ್ತಿದ್ಯಾ ಅರುಣ ನೀನು? ಯಾಕೆ ಮನೆ ಬಿಟ್ಟು ಬಂದೆ? ಮನೆ ಬಿಟ್ಟು ಬರ್ಬೋದಾಯಿತು ನೀನು. ಅಲ್ಲ, ನಿಮ್ಮ ಅಪ್ಪ ಅಮ್ಮ ಮಗುನ್ನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾರಲ್ಲ, ಅವರು ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮನೇನಾ? ಅಯ್ಯೋ, ಅವರು ನಮ್ಮ ಅಪ್ಪ ಅಮ್ಮನೇನೆ. ಏನು ಮಾಡ್ತೀಯಾ? ಅದೇ ನಾನು ಅವಳ ಜೊತೆ ಬಾಳಲ್ಲ, ಅವಳ ಜೊತೆ ಜೀವನ ಸಾಕಾಗೈತೆ ಅಂತ ಹೇಳಿದ್ಬಿಟ್ನಲ್ಲ ರಮ್ಯನ ಜೊತೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಬೇಜಾರಾಗಿರೋದು. ಅದಕ್ಕೇನೆ ಅವಳಿಗೆ ಮೋಸ ಆಗಬಾರ್ದು ಅಂತ ಹೇಳ್ಬಿಟ್ಟು, ಮಗುಗೆ ಮೋಸ ಆದರೂ ಪರವಾಗಿಲ್ಲ, ಸೊಸೆಗೆ ಮೋಸ ಆಗಬಾರ್ದು ಅಂತ ಹೇಳ್ಬಿಟ್ಟು ನನ್ನೇ ಹೊರಗಡೆ ಕಳಿಸಿರು. ನೋಡು, ಊರಾಗ ಜನಗಳ ಮುಂದೆ ನಮ್ಮ ಅಪ್ಪ ಅಮ್ಮ ಗ್ರೇಟ್ ಅಂಬೋ ಥರ ಆಗಬೇಕು, ಜನಗಳೆಲ್ಲ ಗ್ರೇಟ್ ಅನ್ನೋ ಥರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನನ್ನೇ ಹೋಗು, ಮನೆಗೆ ಬರಬೇಡ, ಉದಾಸು ತುಡಿಬೇಡ, ನನ್ನ ಆಸ್ತಿಗೆ ಒಂದು ಪಾಲು ಕೊಡಲ್ಲ, ಬಿಡುಗಾಸು ಕೊಡಲ್ಲ ಅಂತ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ತಮ್ಮ ಎಲ್ಲ ಬೈದು ಮನೆಯಿಂದ ಕಳಿಸಿರು ರಕ್ಷಾ. ಅವರೇನು ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮ ಅಲ್ಲ ಬಿಡು. ಹಿಂಗೆಲ್ಲ ಯಾರು ಅಪ್ಪ ಅಮ್ಮಗಳು ಮಾಡಲ್ಲ. ಈ ಥರ ಮಾಡೋರೆ ಅಂದರೆ ಬೇಜಾರಾಗುತ್ತೆ ನಂಗಂತೂ. ನಾನು ಏನು ಅನ್ಕೊಂಡಿದ್ದೆ, ಅವಳೇ ಮನೆಯಿಂದ ಕಳಿಸಿ ನಾವಿಬ್ಬರು ಆ ಮನೆಗೆ ಇರೋಣ, ನಾನು ನಿನ್ನ ಮದುವೆಯಾಗಿ ಅಲ್ಲೇ ಇರೋಣ ಅಂದರೆ ನೀನು ನೋಡಿ ನಮ್ಮ ಮನೆಗೆ ಬಂದಿದೆಯಲ್ಲ. ಹೋಗತ್ತ. ನಾನು ಏನು ಅನ್ಕೊಂಡೆ, ನೀನು ನೋಡಿ ನಿಂತ ಕೆಲಸನೇ ಮಾಡೋದು. ಇಲ್ಲ, ನನಗೆ ಅಧಿಕಾರ ಐತೆ, ನಾನು ಇಲ್ಲೇ ಇರೋದು ಅಂತೇಳಿ ಚೆನ್ನಾಗಿ ಬೈಯತ್ತಾನೆ. ಇವಾಗ ನೋಡು ಮಕ ನೋಡು ಹೆಂಗೆ ಇಕ್ಕೊಂಡ್ ಬಂದಿದ್ಯಾ ನೀನು. ಹೋಗತ್ತ. ಅಲ್ಲ ರಕ್ಷು, ನೀನು ನನ್ನ ಇಷ್ಟಪಡ್ತಿರ್ಲಿಲ್ವೇ? ಇವಾಗ ನೋಡು ಮನೆ ಹತ್ರ ಬಂದರೆ ಹೆಂಗೆ ಹೇಳ್ತಿದ್ಯಾ ನೀನು? ಇವಾಗೇನು ಇಲ್ಲೂ ಇರೋದು ಬೇಡವೇನು? ನಾನೇನು ಹಂಗೆ ಹೇಳ್ತಿಲ್ಲ, ನೀನು ಮನೆ ಬಿಟ್ಟು ಯಾಕೆ ಬಂದೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಾವಿಬ್ಬರು ಮದುವೆಯಾಗಿ ಚೆನ್ನಾಗಿರೋಣ. ಮತ್ತೆ ನೀನು ನೋಡು ಎಷ್ಟು ಸಿಟ್ಟು ಮಾಡ್ಕೊಂಡಿದ್ಯಾ ನನ್ನ ಮೇಲೆ, ಹೆಂಗೆ ಬೈತಾ ಇದೆಯೋ ನೋಡು. ನಾನು ಬಂದಿದ್ದೆ ತಪ್ಪಾಯ್ತೇನೋ ಅಪ್ಪ. ನಿಮ್ಮ ಅಪ್ಪ ಅಮ್ಮ ಏನು ಅನ್ಕೊಂತಾರೋ ಏನು ಕತೆನೋ. ನಾನು ಬಂದುಬಿಟ್ಟಿದ್ದೀನಿ ಅಪ್ಪ, ಏನು ಮಾಡೋದು ಈಗ? ಅಲ್ಲೂ ಇಲ್ಲ ಜಾಗ, ಇಲ್ಲೂ ಇಲ್ಲ ಅಮ್ಮಂಗೆ ಆಗೋಗ್ತೈತೋ ಏನೋ ನನ್ನ ಬಾಳು. ಅರುಣ, ಏನು ಯೋಚನೆ ಮಾಡಬೇಡ. ನಮ್ಮ ಅಪ್ಪ ಅಮ್ಮನ ಒಪ್ಪಿಸ್ತೀನಿ ನಾನು. ಒಪ್ಪಿಸಿ ಇಲ್ಲೇ ಇರಿ ಅಂತೇಳು. ಇಲ್ಲೇ ಏನಾನ ಕೆಲಸ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಇಲ್ಲೇ ಇರಿ ಅಂತೆ. ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲಿ ಹಂಗೆ ಮಾಡ್ಕೊಂಡು ಬಂದಿದ್ಯಲ್ಲ ನೀನು. ನೀನು ಬರಬಾರ್ದಾಗಿತ್ತು. ಕಾಲು ತೆಗೆದು ಬಂದು ನೋಡಿ ಇವಾಗ ಅವರು ಇವಾಗ ಹೆಂಗೆ ಮಾಡ್ತಾರೆ. ಏನು ಮಾಡನಿ, ಅವರು ನನ್ನ ಗಂಡ್ಸಾಗ ನನ್ನ ಹಠ ಷರತ್ತು ಇಲ್ವೇ? ಅದಕ್ಕೆ ನಾನು ಬಂದುಬಿಟ್ಟೆ. ಸುಮ್ಮನೆ ಯಾಕೆ ಅವ್ರು ತಗನ್ನಿಸ್ಕೊಂಡು ಅಂತ ಹೇಳ್ಬಿಟ್ಟು ಬಂದೆ. ಅವಳು ರಮ್ಯನೇ ಮನೆ ಮಗಳು ಥರ ಇಕ್ಕೊಂತೀವಿ ನಾವು, ಮನೆ ಮಗಳು ಥರ ನೋಡ್ಕೊತೀವಿ, ನೀನು ನಮ್ಮ ಪಾಲಿಗೆ ಸತ್ತೋಗಿದ್ಯಾ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬೈದರು. ಅದಕ್ಕೇನೆ ಸುಮ್ಮನೆ ಯಾಕೆ ಅಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು, ಬೆಲೆ ಇಲ್ಲದ ಇರಬಾರ್ದು ಅಂತ ನಾನು ಮನೆ ಬಿಟ್ಟು ಬಂದೆ. ನಿನಗೆ ಎಲ್ಲಿ ಬೆಲೆ ಇರುತ್ತೋ ಅಲ್ಲಿದ್ದರೆ ಚೆನ್ನಾಗಿರುತ್ತೆ. ನಿಮ್ಮ ಮನೆಗೆ ನಿಮಗೆ ಬೆಲೆ, ಇಲ್ಲಿ ಬಂದರೆ ಇಲ್ಲಿ ಬೆಲೆ ಇರ್ತೈತೆ ನಿನಗೆ. ಅಯ್ಯೋ, ನಿನಗೆ ಹೇಳೋದಾಯ್ತಲ್ಲ, ಹೋಗು. ಈಗ ಬಂದುಬಿಟ್ಟಿದ್ಯಾ, ಏನಾನ ಮಾಡ್ಕೊ ಹೋಗತ್ತಾ. ನನಗೆ ಎಷ್ಟು ಬೇಜಾರಾಗ್ತಾಯಿತ್ತು ಗೊತ್ತಾ? ನಾನು ಹೋಗ್ಬಿಟ್ಟು ಅತ್ತೆ ಮನೆಗೆ ಇರಬೇಕು ಅಂತ ನಾನು ಆಸೆಪಟ್ಟು ನಿನ್ನ ಇಷ್ಟಪಟ್ಟೆ. ನೀನು ನೋಡಿದರೆ ಇವಾಗ ಬಂದು ಮಾವನ ಮನೆಗೆ ಇರೋ ಪರಿಸ್ಥಿತಿ ತಂದೆ. ಅಯ್ಯೋ ಹೋಗತ್ತಾ, ನನಗೆಷ್ಟು ಬೇಜಾರಾಗ್ತೈತೆ. ಇಲ್ಲಿ ಇರಬಾರ್ದು ಅರುಣ, ನಾವು ಚೆನ್ನಾಗಿರಲ್ಲ. ಇಲ್ಲೇನೆ ನೋಡಿ ಇವಾಗ ಎಂಥ ಕೆಲಸ ಆಯಿತು. ಹೋಗಿ ನಾನು ನಿನ್ನಂತನೂ ಇಷ್ಟಪಟ್ಟನಲ್ಲ, ನನ್ನ ಮೆಟ್ನಾಗ ನಾನು ಒಯ್ಕೋಬೇಕು ಅಷ್ಟೇ. ಅಲ್ಲ ರಕ್ಷಾ, ನೀನೇ ತಾನೇ ಹೇಳಿದ್ದು. ಇಲ್ಲೂ ನಾನು ನನ್ನ ಹೆಂಡತಿ ಚೆನ್ನಾಗೇ ಇರ್ತಿದ್ವಿ. ನೋಡಿ ಇವಾಗ ಅತ್ಲೂ ಅಲ್ಲ ಇತ್ಲೂ ಅಲ್ಲ ಅಂಬಂಗೆ ಮಾಡ್ತಾ ಇದೆಯಲ್ಲ ನೀನು. ಇವಾಗ ಇಷ್ಟನೋ ಇಲ್ವೋ ಹೇಳಮ್ಮ. ಫೈನಲಿ ನಾನು ಹೋಗ್ತೀನಿ ಇಲ್ಲೂರೇ. ಇಷ್ಟ ಐತಪ್ಪ, ಇಷ್ಟ ಇರೋದಕ್ಕೇನೆ ಅಲ್ಲೇ ಇರೋಣ ಅಂತ ಹೇಳಿದ್ದು. ನೀನು ನೋಡಿದರೆ ಪುಸುಕುನ ಬ್ಯಾಗೆಲ್ಲ ಎತ್ಕೊಂಡು ಬಂದುಬಿಟ್ಟಿದ್ಯಾ. ಹೋಗ್ತೀನಿ ಬಿಡು, ಅವ್ರು ಅನ್ನೋದನ್ನೇ ಕಾಯ್ತಾ ಇದ್ದೋ ಏನೋ ಅಪ್ಪ ನೀನಂತೂ. ಅಯ್ಯೋ ಹೋಗು, ಏನು ಮಾಡೋದು ಏನು ಕತೆನೋ. ಇವಾಗ ನಮ್ಮ ಅಪ್ಪ ಅಮ್ಮಂಗೆ ಏನು ಹೇಳೋದು? ಹೋಗತ್ತ. ಊರಾಗ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತೈತೆ ಅಂತ ಕೆಲಸ ಮಾಡ್ಕೊಂಡು ಬಂದಿದ್ಯಲ್ಲ ನೀನು. ಹೋಗು ಹೋಗ್ಲಿ. ಏನಂತ ತಿಂದಿಲ್ವೋ? ಏನೂ ಇಲ್ಲ ರಕ್ಷಾ, ಏನೂ ತಿಂದಿಲ್ಲ. ತುಂಬ ಹೊಟ್ಟೆ ಸಿತಾಯ್ತೆ. ಏನಾನ ಕೊಡು ರಕ್ಷಾ, ಊಟ ಮಾಡಬೇಕು. ಏನಾನ ತಂದು ಕೊಡು ರಕ್ಷಾ, ಹೊಟ್ಟೆ ಸಿತಾಯ್ತೆ. ನನ್ನ ಹತ್ರ ಸ್ವಲ್ಪ ದುಡ್ಡು ಇಲ್ಲ, 1 ರೂಪಾಯಿಯೂ ದುಡ್ಡಿಲ್ಲ. ಬರೇ ಕೈಯಾಗೆ ಬಂದಂಗೆ ಆಗೋಗ್ಬಿಡ್ತು. ಏನು ಮಾಡ್ತೀಯಾ? ಅಯ್ಯೋ ಹೋಗತ್ತ. ಇವಾಗ ಏನು ಮಾಡೋದು? ಈ ಯಾವ್ದನ್ನ ಕೆಲಸನ ಹುಡುಕೋಬೇಕು. ನಾನು ಹೆಂಗೋ ಅವ್ರು ತಂದಾಕರು ತಿನ್ಕೊಂಡಿದ್ದೆ. ಇವಾಗ ನೋಡು ಹೆಂಗೋ ಹೋಗ್ಬಿಡ್ತು ಗೊತ್ತಾ. ಅದಕ್ಕೆ ಮತ್ತೀಗ ನಾನು ಹೇಳಿದ್ದು, ಅಲ್ಲಿ ಹೆಂಗನ ಅವರು ನಿಮ್ಮ ಅಪ್ಪ ಅಮ್ಮ ನಿನ್ನ ತಮ್ಮ ಎಲ್ಲ ತಂದಾಕರು, ಹೆಂಗ ನಾವಿಬ್ಬರು ಆರಾಮಾಗಿರ್ಬೋದಾಗಿತ್ತು ಅಂತ ನಾನು ಹೇಳಿದ್ರೆ, ನೀನು ನೋಡಿದ್ರೆ ಈ ಥರ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ಯಾ. ಅವ್ರು ಅಂದಿದ ತಕ್ಷಣ ನಾನು ಹೋಗಲ್ಲ ಅಂತ ಹೇಳಿ ಅಲ್ಲೇ ಇರಬೇಕಾಗಿತ್ತು. ಅವಾಗ ಅವಳೇ ಹೋಗಳು ನಿನ್ನ ಟಾರ್ಚರ್ಗೆ ಅಂತರಗೆ ನೀನು ಮನೆ ಬಿಟ್ಟು ಬಂದಿದ್ಯಲ್ಲ. ನಿನ್ಗೇನೋ ಸ್ವಲ್ಪ ನನ್ನ ಮಾನ ಮರ್ಯಾದೆ ಐತೆ ಏನೇನ? ರಕ್ಷಾ, ಹಂಗೆಲ್ಲ ಬೈಬೇಡ ರಕ್ಷಾ, ನನಗೆ ಈಗಲೇ ಬೇಜಾರಾಗೈತೆ ತುಂಬಾ. ನಮ್ಮ ಅಪ್ಪ ಅಮ್ಮ ಹಿಂಗೆ ಮಾಡಿಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಇವಾಗ ನೀನು ಹಿಂಗೆ ಮಾಡೋದು ಬಿಟ್ರೆ ನಾನು ಎಲ್ಲಿಗೆ ಹೋಗೋಣ ಹೇಳು ರಕ್ಷಾ? ನೀನೇ ಇನ್ನೇನೈತೆ ಹೇಳೋಕ್ಕೆ? ಎಲ್ಲ ಮುಗಿಸ್ಕೊಂಡು ಬಂದಿದ್ಯಾ, ಹೇಳೋದಿನ್ನೇನು? ಅಯ್ಯೋ, ಹೇಳೋದಿನ್ನೇನೈತೆ ನಿನಗೆ? ಏನೇನ ನನ್ನ ಮಾತು ಕೇಳ್ತೀಯ? ಕೇಳಂಗಿದ್ದೀರ ನೀನು ಮನೆ ಬಿಟ್ಟು ಬರ್ತಿರ್ಲಿಲ್ಲ.
ಹೋಗು, ನಾನು ಹೇಳಿಲ್ಲ. ಅವ್ರು ಏನಾನ ಅಂದರು ಮನೆ ಬಿಟ್ಟು ಬರಬೇಡ ಅಂತ ನಾನನ್ನ ಹೇಳ್ಬೇಕಾಗಿತ್ತು ನಿನಗೆ. ನಾನೂ ಹೇಳಿಲ್ಲ. ಎಂಥ ಕೆಲಸ ಮಾಡಿದೆ ನೋಡಿ ನಾನು ಇವಾಗ. ನಾನು ಈ ಅರುಣನ್ನ ಇಷ್ಟಪಟ್ಟಿದ್ದೆ ಇವ್ರ ಮನೆಗೆ ಇರಬೇಕು ಅಂತ ಹೇಳ್ಬಿಟ್ಟು, ಇವ್ನು ನೋಡಿದರೆ ಮನೆ ಬಿಟ್ಟು ನಮ್ಮ ಮನೆಗೆ ಬಂದವನೇ. ಅಯ್ಯೋ, ನಮಗೆ ಇಲ್ಲೇನು ನಡೆಯಲ್ಲ. ಅವ್ರ ಮನೆಗೆ ಹೆಂಗೋ ಆಗೋದು. ತೋಟ ಇತ್ತು, ಮನೆ ಇತ್ತು, ಹೊಲ ಇತ್ತು, ಎಲ್ಲ ಇತ್ತು. ಇವನು ಇಂಥ ಕೆಲಸ ಮಾಡ್ಕೊಂಡು ಇಲ್ಲಿಗೆ ಬಂದವನೇ. ಅಯ್ಯೋ, ಇವಾಗ ಅಲ್ಲಿ ಹೋಗಂಗಿಲ್ಲ ಬಿಡಂಗಿಲ್ಲ, ಇವನು ಕಟ್ಕೊಂಬಂಗಿಲ್ಲ ಬಿಡಂಗಿಲ್ಲ. ಹಿಂಗಾಗೋಗೈತೆ ನನ್ನ ಪರಿಸ್ಥಿತಿ. ಇನ್ನು ಹೊಸ ಹೊಸ ವೀಡಿಯೋಗಳಿಗಾಗಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ್.